ಸ್ನೇಹಿತರೆ, ಸಿನಿಮಾಗಳಲ್ಲಿ ಸಾಮಾನ್ಯ ದೃಶ್ಯಗಳಿಂದ ಹಿಡಿದು ವಿಶೇಷ ಹಾಡುಗಳವರೆಗೆ ನಟರ ಬಟ್ಟೆಗಳನ್ನು ಬಹಳ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾಗುತ್ತೆ. ಏಕೆಂದರೆ ಅವರ ಬಟ್ಟೆಗಳು ಸಹ ಟ್ರೆಂಡ್ ಆಗುತ್ತವೆ. ಜನರು ಆ ಶೈಲಿಯನ್ನು ಅನುಸರಿಸ್ತಾರೆ. ಆದರೆ ಸಿನಿಮಾ ಮುಗಿದ ನಂತರ ಈ ಬಟ್ಟೆಗಳನ್ನು ಏನು ಮಾಡ್ತಾರೆ? ಹೌದು, ನಿರ್ಮಾಣ ಸಂಸ್ಥೆಗಳು ನಟರ ಬಟ್ಟೆಗಳನ್ನು ಲುಕ್ಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತವೆ. ವರದಿಗಳ ಪ್ರಕಾರ ಕೆಲವೊಮ್ಮೆ ಶೂಟಿಂಗ್ ಮುಗಿದ ನಂತರ ವೇಷಭೂಷಣಗಳನ್ನು ಪೆಟ್ಟಿಗೆಯಲ್ಲಿ ಮತ್ತೆ ಪ್ಯಾಕ್ ಮಾಡಲಾಗುತ್ತೆ. ನಂತರ ಅವುಗಳನ್ನು ಮರುವಿನ್ಯಾಸಗೊಳಿಸಿ ಹೊಸ ನೋಟ ನೀಡಿ ಮರುಬಳಕೆ ಮಾಡಲಾಗುತ್ತೆ. ಖ್ಯಾತ ಸ್ಟೈಲಿಸ್ಟ್ ಮತ್ತು ವಸ್ತ್ರ ವಿನ್ಯಾಸಕಾರ ಅಕ್ಷಯ್ ತ್ಯಾಗಿ ಸಾಮಾನ್ಯವಾಗಿ ಈ ವೇಷಭೂಷಣಗಳನ್ನು ಮರುಬಳಕೆ ಮಾಡಲು ಸಂಗ್ರಹಿಸಲಾಗುತ್ತೆ. ಅವುಗಳನ್ನು ಮರುಬಳಕೆ ಮಾಡಿ ಹೊಸ ನೋಟವನ್ನು ನೀಡಲಾಗುತ್ತೆ. ಈ ಬಟ್ಟೆಗಳನ್ನು ನಾಯಕ ನಟರಿಗೆ ಅಲ್ಲ, ಬದಲಾಗಿ ಹಿನ್ನೆಲೆ ಕಲಾವಿದರಿಗೆ ನೀಡಲಾಗುತ್ತೆ ಎಂದು ಹೇಳಿದ್ದಾರೆ. ಇನ್ನು ಯಶ್ ರಾಜ್ ಫಿಲ್ಮ್ಸ್ನ ವೇಷಭೂಷಣ ವಿನ್ಯಾಸಕಿ ಆಯೇಷಾ ಖನ್ನಾ ಸಂದರ್ಶನವೊಂದರಲ್ಲಿ ಕಜ್ರಾರೆ ಹಾಡಿನ ಐಶ್ವರ್ಯ ರೈ ಬಚ್ಚನ್ ಧರಿಸಿದ್ದ ಅದೇ ಉಡುಪನ್ನು ಬ್ಯಾಂಡ್ ಬಜಾ ಭಾರತ್ ಚಿತ್ರದಲ್ಲಿ ಹಿನ್ನೆಲೆ ನರ್ತಕಿಯೊಬ್ಬರು ಧರಿಸಿದರು ಎಂದು ಹೇಳಿದರು. ಆ ಉಡುಪುಗಳನ್ನು ಜನರು ಗಮನಿಸಿದ ರೀತಿಯಲ್ಲಿ ಡಿಸೈನ್ ಮಾಡಲಾಗುತ್ತದೆ. ಕೆಲವು ಸೆಲೆಬ್ರಿಟಿಗಳು ನೆನಪಿಗಾಗಿ ನಿರ್ದಿಷ್ಟ ಉಡುಪನ್ನು ಮನೆಗೆ ತೆಗೆದುಕೊಂಡು ಹೋಗಲು ಅವಕಾಶವೂ ಇದೆ ಅಂತ ಹೇಳಿದ್ದಾರೆ. ಇನ್ನು ಜೀನೆ ಕೇಲಿಯೇ 4 ದಿನ್ ಹಾಡಿನಲ್ಲಿ ಸಲ್ಮಾನ್ ಖಾನ್ ಬಳಸಿದ್ದ ಟವಲನ್ನು ಹರಾಜಿನಲ್ಲಿ 1.47 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಯಿತು. ಈ ಹಣವನ್ನು ದಾನ ಮಾಡಲಾಗುತ್ತೆ. ರೋಬೋಟ್ ಚಿತ್ರದಲ್ಲಿ ಐಶ್ವರ್ಯ ಮತ್ತು ರಜನಿಕಾಂತ್ ಧರಿಸಿದ್ದ ವೇಷಭೂಷಣಗಳನ್ನು ಸಹ ಹರಾಜಿನಲ್ಲಿ ಇಡಲಾಯಿತು. ಬಂದ ಹಣವನ್ನು ದಾನ ಮಾಡಲಾಯಿತು ಎಂದಿದ್ದಾರೆ. ಸ್ನೇಹಿತರೆ, ನಿಮಗೆ ಈ ವಿಚಾರ ಗೊತ್ತಿತ್ತಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.